ಸುಮಾರು 15 ದಿನಗಳಿಂದ ಗ್ಯಾಸ್ ಸಮಸ್ಯೆ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಸದ್ಯ ಗ್ಯಾಸ್ಗಾಗಿ ಆಟೋ ಚಾಲಕರು ಕಂಗಾಲಾಗಿದ್ದಾರೆ, ಸಿಗದೆ ಕಂಗಾಲಾಗಿರುವಂಥದ್ದು. ಈಗಲೂ ಸಹ ಇವತ್ತು ಸಹ ಬೆಳಗ್ಗೆ 3 ಗಂಟೆಯಿಂದ ಗ್ಯಾಸ್ಗಾಗಿ LPG ಗ್ಯಾಸ್ಗಾಗಿ ಕ್ಯೂ ನಿಂತಿರುವಂಥದ್ದು. ಅಂದರೆ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಟ್ರೂ ಗ್ಯಾಸ್ ಏನು ಕಾಣಿಸ್ತದೆ ಶೇಷಾದ್ರಿಪುರಂನಲ್ಲಿರುವಂಥ ಟ್ರೂ ಗ್ಯಾಸ್ ಈಗಾಗಲೇ ಏನು ಲಾರಿ ಬಂದು ನಿಂತಿರುವಂಥದ್ದು. ನೋ ಸ್ಟಾಕ್ ಸಹ ಹಾಕಿದ್ದಾರೆ. ಇನ್ನೇನು ಅನ್ಲೋಡ್ ಆಗಬೇಕಾಗಿದೆ LPG ಗ್ಯಾಸ್. ನಿಮಗೆ ಕಾಣಿಸ್ತಾ ಇದೆ ಸದ್ಯ ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಬೆಳಗ್ಗೆ 3 ಗಂಟೆಯಿಂದ ಬಂದು ಆಟೋ ಚಾಲಕರು ಕ್ಯೂ ನಿಂತಿರುವಂಥ ದೃಶ್ಯಾವಳಿ ಸಹ ನೀವು ನೋಡ್ತಾ ಇದ್ದೀರಾ. ಸದ್ಯ ಗ್ಯಾಸ್ ಸಿಗುತ್ತೆ, ಸ್ವಲ್ಪ ಸಮಯಗಳ ಕಾಲ ಏನೋ ವೆಯ್ಟ್ ಮಾಡಬೇಕಂತ ಈಗಾಗಲೇ ಮಾಲೀಕರು ಸಹ ತಿಳಿಸಿದ್ದಾರೆ. ಸದ್ಯ ನಾನು ಆಟೋ ಚಾಲಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟೊತ್ತಿಗೆ ಬಂದ್ರಿ? ನಾವು 4 ಗಂಟೆಗೆ ಬಂದಿದ್ದೀವಿ ಸರ್. 4 ಗಂಟೆ ಬಂದು ಇಲ್ಲೇ ಮನೆಗಿದ್ದೀವಿ. ಇಲ್ಲೇ ಮಲಗಿದ್ದೀರಾ? ಹೌದು ಸರ್. ನಿಮ್ದು ಯಾವ ಊರು? ನಮ್ಮದು ಇಲ್ಲಿ ಹಾಸನ್. ಅಲ್ಲ, ಇಲ್ಲಿ ಮಾಗಡಿ ರೋಡು. ಮಾಗಡಿ ರೋಡಿಂದ ಗ್ಯಾಸ್ ಹಾಕ್ಸ್ಕೊಂಡು ನೈಸೂರು ರೋಡಿಂದ ಮುಂದೆ ಬ್ಯಾಡ್ರಳ್ಳಿ. ಬೇರೆ ಕಡೆ ಎಲ್ಲೂ ಇಲ್ಲ ಸರ್. ಅಲ್ಲೆಲ್ಲ ನೋಡ್ಕೊಂಡು ಆಮೇಲೆ ಇಲ್ಲಿ ಕೇಳ್ಕೊಂಡು ಇಲ್ಲಿ ಬಂದಿವಿ ಸರ್. ಇಲ್ಲಿ ಲೋಡ್ ಬಂದಿದೆ, ಹಾಕ್ತೀವಿ ಅಂತಂದ್ರೆ ಮನೆಗಿದ್ದೀವಿ ಸರ್. ನೀವು ಎಷ್ಟೊತ್ತಿಗೆ ಬಂದ್ರಿ? ಸರ್, ನಾನು 5 ಗಂಟೆಗೆ ಬಂದು ಕಾಯ್ತಾ ಇದ್ದೀನಿ ಸರ್. ಈ ದಿವಸ ನಮ್ದು ಹೆಂಗಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, 500 ರೂಪಾಯಿ ದುಡಿ 600 ರೂಪಾಯಿ ಗ್ಯಾಸ್ ಹಾಕು. ಊಟಕ್ಕೋಸ್ಕರ ಇನ್ನೂ ನಾವು ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡೋಂಥ ಪರಿಸ್ಥಿತಿ ಬಂದಿದೆ. ಇದು ಈ ಸರ್ಕಾರದವರು ಏನೂ ಮಾಡ್ತಾಯಿಲ್ಲ. ಇವರೇನು ಮಾಡ್ತಾರೆ, ಇಲ್ಲಿಂದ ಪ್ರಚಾರಕ್ಕೋಸ್ಕರ ಅಲ್ಲಿಗೆ ಹೋಗ್ತಾರೆ, ಪ್ರಚಾರ ಮಾಡ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿ ಭಿಕ್ಷೆ ಬಿಡ್ತಾರೆ. ಇಲ್ಲಿ IPL ಟಿಕೆಟ್ಗೆ ಭಿಕ್ಷೆ ಬಿಡ್ತಾರೆ. ನಮ್ಮ ಪರಿಸ್ಥಿತಿ ಕೇಳೋರು ಯಾವನೂ ಇಲ್ಲ. ಓಟ್ ಬೇಕಾದಂಗೆ ಮಾತ್ರ 50 ಜನ ಬಂದು 50 ಸರಿ ಬಂದು ಕಾಲು ಮುಗಿತಾರೆ. ಇವತ್ತೊಂದು ಕೇಳೋ ಪರಿಸ್ಥಿತಿ ಯಾವನ ಇದ್ದಾನೆ? ಒಬ್ಬರೇ ಇದ್ರೆ ಹೇಳ್ಬಿಡಿ ಸರ್. ನೀವು ಒಬ್ಬರು ನಮ್ಮ ಪರಿಸ್ಥಿತಿ ಕೇಳೋರಿಲ್ಲ. ಮುನಿಯಪ್ಪ ಅವರು ಬಾಯಿ ಬಂದಂಗೆ ಮಾತಾಡ್ತಾರೆ. ಅವ್ರು ಇಷ್ಟ ಬಂದಂಗೆ ಅವ್ರು ಏನು ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಬುದ್ಧಿ ಭ್ರಮಣ ಆಗಿದೆಯಾ ಏನಾಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಈ ಸಾರಿಗೆ ಸಚಿವರು ಅವರು ಅಷ್ಟೇ ಒಂಥರ ಉಡಾಫೆ ಪತ್ರ ಕೊಡ್ತಾರೆ ಅವರಲ್ಲ. ಅವರು ನಮ್ಮ ಪರಿಸ್ಥಿತಿಗಳು ಹೆಂಗಾಗಿದೆ ಅಂತ ಹೇಳಿದ್ರೆ ಈಗ ನಂಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಸರ್. ದಿವಸ ಬಡ್ಡಿ ಕಟ್ಟೋದ, ಮನೆಗೆ ನೋಡೋದ, ಇಲ್ಲಿ ನಮ್ಮ ಇದನ್ನು ನೋಡೋದ, ಯಾರು ನಮಗೆ ಹೇಳೋಕ್ಕಾಗ್ತಿಲ್ಲ ಬಿಡಿ. ಸದ್ಯ ಆಟೋ ಚಾಲಕರು ಏನು ಇಡೀ ತಮ್ಮ ಜೀವನವನ್ನೇ ಏನು ಸಂಸಾರದ ಎಲ್ಲ ಹೊರೆಯನ್ನು ಆಟೋ ಹೊರ್ತಾ ಇತ್ತು. ಇದೀಗ ಗ್ಯಾಸ್ ಸಿಗದೆ 500 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರೆ 600 ರೂಪಾಯಿ ಖರ್ಚಾಗುತ್ತೆ. 600 ರೂಪಾಯಿ ಗ್ಯಾಸ್ ಹಾಕ್ಕೊಂಡ್ರೆ 500 ರೂಪಾಯಿ ದುಡಿತೀವಿ ಅನ್ನುವಂತಹ ಮಾತನ್ನು ತಿಳಿಸ್ತಾ ಇದ್ದಾರೆ. ಸದ್ಯ ಏನು IPL ಟಿಕೆಟ್ಗೆ ಮುಗಿಬೀಳ್ತಾರೆ ನಮ್ಮ ರಾಜಕೀಯ ನಾಯಕರುಗಳು, MLAಗಳು. ಆದರೆ ಆಟೋ ಚಾಲಕರ ನೋವಿಗೆ ಆಗ್ತಾ ಇಲ್ಲ. ಆಟೋ ಚಾಲಕರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಯಾಕೆ ಹಿಂದೇಟು ಆಗ್ತಾ ಇದ್ದಾರೆ ಸಚಿವರುಗಳು ಅಂತ ಒಂದಿಷ್ಟು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.